ವಿದ್ಯಾರ್ಥಿಯೊಬ್ಬ ವಾಟ್ಸ್ಆಪ್ ಪ್ರೊಫೈಲ್ ಡಿಪಿ ಫೋಟೋದಲ್ಲಿ ವೀರ ಸಾವರ್ಕರ್ ಫೋಟೋ ಹಾಕಿಕೊಂಡದ್ದಕ್ಕೆ ಆತನಿಗೆ ಬೆದರಿಕೆ ಕರೆ ಬಂದಿದೆ. ಈ ಸಂಬಂಧ ಸಂಸದ ಬಿ.ವೈ. ರಾಘವೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಿಂದೂ ಜಾಗರಣ ವೇದಿಕೆಯ ಒಬ್ಬ ಕಾರ್ಯಕರ್ತ, ಹಿಂದೂ ಅಭಿಮಾನಿ ಮತ್ತೆ ವಾಟ್ಸ್ಆಪ್ ಡಿಪಿಯಲ್ಲಿ ವೀರ ಸಾವರ್ಕರ್ ಫೋಟೋ ಬಳಸಿದ್ದಕ್ಕೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿ ಜೀವ ಬೆದರಿಕೆ ಒಡ್ಡಿದ್ದಾನೆ ಎಂದು ಆರೋಪಿಸಿ ಕಾನೂನು ವಿದ್ಯಾರ್ಥಿ ಚಂದನ್ ಒಬ್ಬರು ದೂರನ್ನ ನೀಡಿದರು. ನವೆಂಬರ್ 6ರಂದು ಅಪರಿಚಿತ ನಂಬರ್ನಿಂದ ವಾಟ್ಸ್ಆಪ್ ಕರೆ ಬಂದಿದ್ದು ವ್ಯಕ್ತಿಯೊಬ್ಬ ತನ್ನನ್ನ ಪ್ರವೀಣ್ ಎಂದು ಪರಿಚಯಿಸಿಕೊಂಡಿದ್ದ. ಸಾವರ್ಕರ್ ಫೋಟೋವನ್ನ ಡಿಪಿಯಲ್ಲಿ ಬಳಸಿದ್ದೇ ಏಕೆ ಎಂದು ವಿಚಾರಿಸಿ ಕೊನೆಗೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಇದನ್ನು ಚಂದನ್ ಅವರು ವಾಟ್ಸ್ಆಪ್ ಪರಿಶೀಲಿಸಿದಾಗ ಶೇಖ್ ಎಂಬ ಹೆಸರನ್ನ ತೋರಿಸ್ತಾ ಇತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಈ ಕುರಿತು ಸಂಸದ ಬಿ.ವೈ. ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ಧರ್ಮಸ್ಥಳದ ಒಂದು ಘಟನೆಯಲ್ಲಿ ಚಿನ್ನಯ್ಯ ಅಂತ ಹೇಳಿ ಅಬ್ಸ್ಕ್ಯಾಂಡ್ ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ಇವ್ರ ಯೋಗ್ಯತೆಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಈ ರೀತಿಯಂತಹ ದೇಶ ವಿರೋಧಿಗಳಿಗೆ ಎಲ್ಲೋ ಒಂದು ಕಡೆಗೆ ರಕ್ಷಣೆ ಸಿಗುವಂತ ಒಂದು ಮನಸ್ಥಿತಿ ಹೆಚ್ಚಾಗ್ತಿರೋದ್ರಿಂದ, ಮತ್ತೆ ನಿನ್ನೆ ನೀವು ನೋಡಿದಿರಿ ಜೈಲಲ್ಲೂ ಕೂಡ ಯಾವ ರೀತಿಯಂತ ಕುಣಿತ ಇದೆಲ್ಲದೂ ಕೂಡ ನೋಡಿದಿರಿ. ಹಾಗೆ ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ರಕ್ಷಣೆ ದೇಶದಲ್ಲಿ ಎಲ್ಲರೂ ಸಿಗ್ತಾ ಇದೆ ಅಂತ ಅದು ಕರ್ನಾಟಕದಲ್ಲಿ ಅನ್ನೋಂಥ ಒಂದು ಮನಸ್ಥಿತಿ ಇವತ್ತು ಜನರಲ್ಲಿ ಬರ್ತಾ ಇದೆ. ಅದರ ಒಂದು ಪ್ರತಿಫಲ ನಿನ್ನೆ ನಮ್ಮ ಚಂದನ್ ಅಂತ ಹೇಳಿ ಒಬ್ಬ ಕಾರ್ಯಕರ್ತನ ಒಂದು ಸಾವರ್ಕರ್ ವಿಚಾರದಲ್ಲಿ ಒಬ್ಬ ದೇಶ ಕಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟಂತ ಪುಣ್ಯಾತ್ಮನ ಒಂದು ಹೇಳಿಕೆ ವಿರುದ್ಧ ಈ ರೀತಿಯಂತ ಒಂದು ಅವನಿಗೆ ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಥವ್ರು ಒದ್ದು ಒಳ ಹಾಕಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್. ಸೊ ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಅತ್ಯುನ್ನತ ಸ್ಥಾನ, ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಸ್ಥಾನನೂ ಕೂಡ ಅಷ್ಟೇ ಮುಖ್ಯ. ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು 15 ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು 15 ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ. ಹಿಂದೆ ಖರ್ಗೆ ಅವರಿದ್ದಾಗ ಕೂಡ ಪಾರ್ಲಿಮೆಂಟಲ್ಲಿ 543 ಇದರಲ್ಲಿ ಮಿನಿಮಮ್ 40-49 ಕ್ಷೇತ್ರ ಗೆದ್ರೆ ಮಾತ್ರ MP ಇದ್ರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ, ಅದು ಕೂಡ ಇದ್ದಿದ್ದಿಲ್ಲ. ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ. ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕೆಂದ್ರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕ್ಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಅದನ್ನು ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡೋದಂತೂ ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬ್ ಅದು ಎಲ್ಲ ಪಟಾಕಿ ರೀತಿಯೆಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಪದೇ ಈ ಥರ ಅವಹೇಳನಕ್ಕೆ ಅವ್ರು ಗುರಿ ಆಗ್ತಿದ್ದಾರೆ, ನಾವಲ್ಲ. ಮತ್ತು ಸಹಜವಾಗಿ ಯಾವ್ದಾರ ಒಂದು ಈ ಥರ ವ್ಯತ್ಯಾಸಗಳು ವೋಟರ್ ಲಿಸ್ಟಲ್ಲಿ ಸಣ್ಣ ಪುಟ್ಟದು ಮೊದಲಿಂದನೂ ಕೂಡ ಇರುತ್ತೆ. ಸರಿ ಮಾಡುವಂಥ ಪ್ರಯತ್ನಗಳು ಪದೇ ನಡೀತಾ ಇರುತ್ತೆ, ಈಗೂ ಕೂಡ ನಡೀತಾ ಇದೆ. ಮೊನ್ನೆ ಬಿಹಾರಲ್ಲಿ ಸುಮಾರು 27-30 ಲಕ್ಷ ವೋಟ್ಗಳನ್ನು ಈಗಾಗಲೇ ತೆಗೆಯುವಂಥ ಪ್ರಯತ್ನ, 47 ಲಕ್ಷ ಅಂದರೆ ಎಲ್ಲೋ ಒಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲ್ಲಿಂದ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡಾರಾಜ್ ನಡೀತಾ ಇತ್ತು. ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಚೌಕಟ್ಟಲ್ಲಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನಾದರೂ ಕೂಡ ಸುಮ್ಮನೆ ಇದ್ದು ಸರ್, ಒಂದು ಅವರು